ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಗೊತ್ತೇ ಇರುತ್ತೆ, ಇವತ್ತು ವಾರ್ 2 ಸಿನಿಮಾ ರಿಲೀಸ್ ಆಗಿದೆ. ಆಲ್ಮೋಸ್ಟ್ ನನಗೆ ಅನಿಸಿದ ಮಟ್ಟಿಗೆ ಕರ್ನಾಟಕದಲ್ಲಿ ತುಂಬಾ ಫ್ಯಾನ್ಸ್ ಇದ್ದಾರೆ ಜೂನಿಯರ್ NTR ಗೆ. ಯಾಕಂದ್ರೆ ಕನ್ನಡಕ್ಕೆ ಒಂದು ನಂಟು ಇದೆ. ಅವರ ಅಮ್ಮ ತವರೂರು ಕರ್ನಾಟಕ ಕುಂದಾಪುರ ಅಂತೆಲ್ಲ ಹೇಳ್ತಾ ಇರ್ತಾರೆ ಜೂನಿಯರ್ NTR. ಮತ್ತೆ ವಾರ್ 2 ಸಿನಿಮಾ ಹೇಗಿದೆ, ಆ ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ಬಾಲಿವುಡ್ ಗೆ ಬೇಕಾಗಿತ್ತ ಜೂನಿಯರ್ NTR, ಇಲ್ಲ ಜೂನಿಯರ್ NTR ಗೆ ಬಾಲಿವುಡ್ ಬೇಕಾಗಿತ್ತ ಅಂತ ಅನ್ಸಲ್ಲ. ಯಾಕಂದ್ರೆ ಜೂನಿಯರ್ NTR ಅವರಿಗೆ ಬಾಲಿವುಡ್ ಗೆ ಹೋಗೋ ಅವಶ್ಯಕತೆ ಬೇಕಿತ್ತ ಅಂತೆಲ್ಲ ಅನಿಸ್ತಾ ಇದೆ. ಮತ್ತೆ ಸಿನಿಮಾ ಹೇಗಿತ್ತು, ಸಿನಿಮಾ ಯಾವ ರೀತಿ ಇದೆ, ಇದರಲ್ಲಿ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು, ಸಿನಿಮಾ ನೋಡ್ಬೋದಾ, ನಾವು ಸಿನಿಮಾ ನೋಡೋದಾದ್ರೆ ಯಾವ ಕಾರಣಕ್ಕೆ ನಾವು ಈ ಸಿನಿಮಾ ನೋಡ್ಬೋದು, ಯಾವ ಕಾರಣಕ್ಕೆ ಚೆನ್ನಾಗಿದೆ, ಯಾವ ಕಾರಣಕ್ಕೆ ಚೆನ್ನಾಗಿಲ್ಲ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಏನಂತ ತಗೊಂಡ್ರೆ 100% ಗುರು ನಿಜವಾಗ್ಲೂ ಮಾತಾಡ್ಬೇಕಂದ್ರೆ NTR ಅವರ ಆಕ್ಟಿಂಗ್ ಸೂಪರ್ 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 ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಬರೋ ಸೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಸಿನಿಮಾದಲ್ಲಿ ಇನ್ನೊಂದು ಪಾಸಿಟಿವ್ ಅಂದ್ರೆ ಋತಿಕ್ ರೋಷನ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ತೇನೆ, ಡೈರೆಕ್ಟರ್ ಬಂದು ಅಯಾನ್ ಮುಖರ್ಜಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಯಶ್ ರಾಜ್ ಫಿಲ್ಮ್ಸ್ ಅವರ ಒಂದು ಇದು ನಿರ್ಮಾಣ ಮಾಡಿದೆ ಸಿನಿಮಾ ಬಗ್ಗೆ. ಈ ಸಿನಿಮಾ ನಿರ್ಮಾಣ ಮಾಡಿದೆ. ಇನ್ನು ಸಿನಿಮಾ ಬಗ್ಗೆ ತುಂಬಾ ಲೆಂತ್ ಆಗಿ ಹೋಗಲ್ಲ, ಸಿಂಪಲ್ ಆಗಿ ಕ್ಯಾಶುವಲ್ ಆಗಿ ಒಬ್ಬ ಕಾಮನ್ ಮ್ಯಾನ್ ಸಿನಿಮಾ ನೋಡಿದ್ರೆ ಹೇಗಿರುತ್ತೆ, ಹೇಗೆ ಅನಿಸುತ್ತೆ ಅಂತೆಲ್ಲ ಮಾತಾಡೋಣ. ನಿಜವಾಗ್ಲೂ ಚಾನಲ್ ಯಾರು ಹೊಸ ಮಾಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಮೊದಲೇದಾಗಿ ಸಿನಿಮಾ ಓಪನ್ ಮಾಡಿದಾಗ ಎಲ್ಲರೂ ಒಂದು ಡೌಟ್ ಇರುತ್ತೆ. ಸಿನಿಮಾ ನೋಡಿದಾಗ ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗಲೇ ಡೌಟ್ ಇರುತ್ತೆ. ಏನಂತ, ಈ ಫಿಲಂ ಅಲ್ಲಿ ಹೀರೋ ಯಾರು, ವಿಲನ್ ಯಾರಪ್ಪ. ಋತಿಕ್ ರೋಷನ್ ಇದ್ದಾರೆ, ಜೂನಿಯರ್ NTR ಅವರು ಇದ್ದಾರೆ, ಯಾರಪ್ಪ ಈ ಫಿಲಂ ಹೀರೋ ವಿಲನ್ ಅಂತ. ಡೈರೆಕ್ಟರ್ ಬುದ್ಧಿವಂತಿಕೆಯಿಂದ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ, ಇದು ಹೀರೋ ವಿಲನ್ ಗಳ ಸಿನಿಮಾ ಅಲ್ಲ, ಇದು ಇಬ್ರು ಹೀರೋಗಳಂತೇಳಿ ಇಬ್ರು ಇಂಟ್ರೊಡಕ್ಷನ್ ಸೀನ್ಸ್ ಕೊಟ್ಟಾಗ ಅವ್ರಿಬ್ರನ್ನ ಹೀರೋ ಆಗಿ ತೋರಿಸ್ತಾರೆ ಡೈರೆಕ್ಟರ್. ಇನ್ನು ಅದಾದ್ಮೇಲೆ ಈ ಸಿನಿಮಾದಲ್ಲಿ ಒಳ್ಳೆ ಆಕ್ಷನ್ ಸೀನ್ಸ್ ತುಂಬಾ ಇದಾವೆ. ಆಕ್ಷನ್ಸ್ ಈಗ ಸ್ಪೈ ಸಿನಿಮಾ, ಸ್ಪೈ ಮತ್ತೆ ನ್ಯಾಷನಲ್ ಬಗ್ಗೆ ಮತ್ತೆ ದೇಶದ ಹೆಮ್ಮೆಯ ಬಗ್ಗೆ ಸಿನಿಮಾ ತೋರಿಸಿದಾಗ ಇದರಲ್ಲಿ ಮುಖ್ಯವಾಗಿ ರಾ ಏಜೆಂಟ್ ಆಗಿರ್ತಾರೆ ಯಾರು, ಋತಿಕ್ ರೋಷನ್ ಅವರು ಮಾಜಿ ರಾ ಏಜೆಂಟ್ ಆಗಿರ್ತಾರೆ. ಅವ್ರಿಗೆ ಯಾಕೆ ಹಿಂಗಾದ್ರು, ಯಾವ ವಿಷಯಕ್ಕೆ ಅವ್ರಿಗೆ ಅನ್ಯಾಯ ಆಯ್ತು, ಇಂತಹ ಸಿನಿಮಾಗಳು ತುಂಬಾನೇ ಬಂದಿದೆ. ಬಟ್ ಈ ಸಿನಿಮಾದಲ್ಲಿ ಪಾಸಿಟಿವ್ ಏನಂತ ಹೇಳೋದಾದ್ರೆ, ಒಂದು ಈ ಪಾಸಿಟಿವ್ ಅಂತ ಮುಂಚೆ ಮಾತಾಡೋಣ. ಮೊದಲೇದಾಗಿ ಈ ಸಿನಿಮಾ ತುಂಬಾ ಸ್ಲೋ ಹೋಗುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ, ಇಂಥ ಸಿನಿಮಾಗಳಲ್ಲಿ ಸ್ಟೋರಿ ಫಾಸ್ಟ್ ಆಗಿ ರನ್ ಆಗ್ತಾ ಇರುತ್ತೆ. ನನಗೆ ನೋಡಿದಾಗ ಅನ್ಸಿದ್ದು ಫಸ್ಟ್ ಹಾಫ್ ಮಾತ್ರ ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಸ್ಲೋ ಆಗ್ತಾ ಇತ್ತು. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗುರು. ಆಕ್ಚುಲಿ ನಾವು ಸೌತ್ ಇಂಡಿಯನ್ ತಗೊಂಡಾಗ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ ತಗೊಂಡಾಗ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ KGF ಮ್ಯೂಸಿಕ್ ಕೇಳಿದಾಗ ನಮ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ, ಬಾ ಏನ್ ನೋಡ್ದನ್ ಗುರು, ಮ್ಯೂಸಿಕ್ ಸೂಪರ್ ಅಂತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಹೀರೋ ಇಂಟ್ರೊಡಕ್ಷನ್ ಬಂದಾಗ್ಲೂ ಸ್ಲೋ ಮ್ಯೂಸಿಕ್ ಇರುತ್ತೆ, ಎಮೋಷನ್ ಆದಾಗ್ಲೂ ಆ ಮ್ಯೂಸಿಕ್ ಕೊಡಂಗಿಲ್ಲ, ಸೈಲೆಂಟ್ ಆಗಿರುತ್ತೆ. ಯಾವ ಕಾರಣಕ್ಕೆ ಮ್ಯೂಸಿಕ್ ಕೊಡ್ತಾರೆ, ಯಾವ ಕಾರಣಕ್ಕೆ ಮ್ಯೂಸಿಕ್ ಕೊಡಲ್ಲ ಅಂದ್ರೆ ಅರ್ಥ ಆಗಲ್ಲ. ಮುಖ್ಯವಾಗಿ ಋತಿಕ್ ರೋಷನ್ ಎಂಟ್ರಿ ಸೀನ್ ಇದೆ ಅಲ್ಲ, ಇಂಟ್ರೊಡಕ್ಷನ್ ಸೀನ್ ಇದೆ ಅಲ್ಲ, ಅಲ್ಲಿ ಸುಮ್ಮನೆ ಕಾಮನ್ ಆಗಿ ಕೊಡ್ತಾರೆ ಗುರು. ಹೀರೋ ಬಂದ, ಹೀರೋ ಇಂಟ್ರೊಡಕ್ಷನ್ ಸೀನ್ ಅನ್ನೋದೇ ಇಲ್ಲ. ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ಗಳಲ್ಲೇ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇರ್ತಾರೆ. ಆದ್ರೆ ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಅಷ್ಟೇನೆ, ಒಂದೊಂದು ಪರವಾಗಿಲ್ಲ. NTR ಅವರ ಎಂಟ್ರಿ ಬಂದಾಗ, ಇಂಟ್ರೊಡಕ್ಷನ್ ಸೀನ್ ಬಂದಾಗ ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿ ಕೊಟ್ಟಿದ್ರೆ. ಬಟ್ ನೆಗೆಟಿವ್ ಅಂದ್ರೆ ಈ ಸಿನಿಮಾದಲ್ಲಿ ಎಮೋಷನ್ ಸೀನ್ಸ್ ಇಲ್ಲ ಗುರು. ನಮ್ ಸೌತ್ ಇಂಡಿಯಾ ಅಂತ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಎಮೋಷನ್ಸ್ ತುಂಬಾ ಕನೆಕ್ಟ್ ಆಗ್ತಿವಿ. ಒಂದು ಪಾತ್ರ ಬಂದಾಗ ಆ ಪಾತ್ರದಲ್ಲಿ ಎಮೋಷನ್ ಸೀನ್ಸ್ ಅಂತ ಬಂದಾಗ ತುಂಬಾ ನಾವು ಕನೆಕ್ಟ್ ಆಗ್ತಿವಿ. ಒಂದು ತಾಯಿ ಕ್ಯಾರೆಕ್ಟರ್ ಇರ್ಬೋದು, ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು, ದೇಶದ ಒಂದು ವ್ಯಕ್ತಿಗಳ ಬಗ್ಗೆ ಕನೆಕ್ಟ್ ಆಗಿರ್ಬೋದು. ಆ ರೀತಿ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ತುಂಬಾ ಅಚ್ಚುಕಟ್ಟಾಗಿ ನಾವು ಅದನ್ನ ಅನಲೈಸ್ ಮಾಡ್ತೀವಿ, ಮನಸ್ಸಿಗೆ ತಗೊಂತೀವಿ. ಬಟ್ ಈ ಸಿನಿಮಾದಲ್ಲಿ ಅದೇ ನೆಗೆಟಿವ್, ಎಮೋಷನ್ಸ್ ಕರೆಕ್ಟ್ ಆಗಿ ವರ್ಕೌಟ್ ಆಗಿಲ್ಲ ಈ ಸಿನಿಮಾದಲ್ಲಿ. ಮುಖ್ಯವಾಗಿ ಹೇಳ್ದಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಪುರ ವೇಸ್ಟ್ ಅನ್ಸ್ತು. ಇನ್ನು ಪಾಸಿಟಿವ್ ಬಗ್ಗೆ ಮಾತಾಡ್ಬೇಕಂದ್ರೆ ಆಕ್ಷನ್ ಸೀನ್ಸ್ ತುಂಬಾ ಚೆನ್ನಾಗಿರ್ತವೆ. NTR ಮತ್ತೆ ಋತಿಕ್ ರೋಷನ್ ಇಬ್ರು ಒಂದು ಪೋಟಿ ನಟನೆ ಮಾಡಿದ್ದಾರೆ. ಅವರಿಬ್ರು ಕಲ್ತಾಗ, ಅವರಿಬ್ರು ಫೈಟ್ಸ್ ಬಂದಾಗ, ಅವರಿಬ್ರು ಫೈಟ್ಸ್ ಸೀನ್ಸ್ ಇದ್ದಾಗ, ಆಕ್ಷನ್ ಸೀನ್ಸ್ ಇದ್ದಾಗ ಏನನ್ಸುತ್ತೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅವರು, ವಾವ್ ಅನ್ಸುತ್ತೆ. ಬಟ್ ಲಾಜಿಕ್ ಆಲೋಚನೆ ಮಾಡಬೇಡಿ. ಯಾಕಂದ್ರೆ ಲಾಜಿಕ್ ಆಲೋಚನೆ ಮಾಡಕ್ ಹೋದ್ರೆ ಇಲ್ಲಿ ಲಾಜಿಕ್ ವರ್ಕೌಟ್ ಆಗಲ್ಲ. ಇದೆಲ್ಲ ಮಾಡಬಹುದಾ, ಇದೆಲ್ಲ ಸಾಧ್ಯನಾ ಅನ್ನಕ್ಕಾಗಲ್ಲ. ಸಿನಿಮಾ ತರ ನೋಡ್ಬೇಕಷ್ಟೇನೆ. ಆ ಫೈಟ್ ಸೀನ್ಸ್ ಆಗ್ಲಿ, ಬಂದಿರೋ ಒಂದು ಇದಾಗ್ಲಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಕಿಯಾರಾ ಒಂದು ಹೀರೋಯಿನ್ ಆಗಿರ್ತಾರೆ, ಅವ್ರಿಗೂ ರಾ ಏಜೆಂಟ್ ಆಗಿರ್ತೀವಿ ಸಿನಿಮಾದಲ್ಲಿ.
ಯಾವ ರೀತಿ ಎಲ್ಲ ಹೆಲ್ಪ್ ಮಾಡ್ತಾರೆ, ಯಾವ ರೀತಿ ಎಲ್ಲ ಸಿನಿಮಾ ಸಾಗುತ್ತೆ, NTR ಜೂನಿಯರ್ NTR ಅವರು ಋತಿಕ್ ರೋಷನ್ ಯಾವ ರೀತಿ ಅವ್ರನ್ನ ಹಿಡಿತಾರೆ, ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅನ್ನೋದು ಸಿನಿಮಾ ನೋಡಿ ತಿಳ್ಕೋಬೇಕು. ತುಂಬಾ ಚೆನ್ನಾಗಿದೆ. ಬಟ್ ನೆಗೆಟಿವ್ಸ್ ಎಲ್ಲ ಇರ್ತಲ್ಲ, ಮೊದಲೇ ಆಗಿ ನೆಗೆಟಿವ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸರಿ ಇಲ್ಲ. ಸೆಕೆಂಡ್ ಬಂದ್ಬಿಟ್ಟು VFX ಗ್ರಾಫಿಕ್ಸ್ ಅಂತ ಏನ್ ಹೇಳ್ತೀವಿ, AL ವಿಡಿಯೋ ತಯಾರು ಮಾಡಿ ಎಂತ ವಿಡಿಯೋನ ಮಾಡ್ತಾರೆ, ಕನ್ನಡದಲ್ಲಿ ಮಾಡಿ ಜನನ ಮಳ್ಳು ಮಾಡ್ತಾ ಇದಾರೆ. ಅಂತಂದ್ರೆ ದೊಡ್ಡ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಚೆನ್ನಾಗಿದೆ, ಗ್ರಾಫಿಕ್ಸ್ ಮಾಡ್ಬೇಕಲ್ವಾ, ಆ ಗ್ರಾಫಿಕ್ಸ್ ಲೋ ಇದೆ. ಯಾಕಂದ್ರೆ ನಾವು ತೆಲುಗಲ್ಲಿ ದೊಡ್ಡ ಸಿನಿಮಾ ನೋಡಿದಾಗ, ಕನ್ನಡದಲ್ಲಿ ದೊಡ್ಡ ಸಿನಿಮಾ ನೋಡಿದಾಗ ನಮ್ಗೆ ಅನ್ಸುತ್ತೆ ಗ್ರಾಫಿಕ್ಸ್ ಎಲ್ಲ ಅಂದ್ರೆ ಚೆನ್ನಾಗಿ ಗ್ರಾಫಿಕ್ಸ್ ಅನ್ಸೋದೇ ಇಲ್ಲ. ಬಟ್ ಈ ಬಾಲಿವುಡ್ ಸಿನಿಮಾ ಏನಾಗ್ತಾ ಇದೆ ಅಂದ್ರೆ ನೋಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಏನ್ ಗುರು ಇವು ಹಿಂಗ ಮಾಡಿದಾನೆ, ಬ್ಯಾಕ್ ಗ್ರೌಂಡ್ VFX ಅಂತ ಅನ್ಸುತ್ತೆ. ಆ ರೀತಿ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಮುಖ್ಯವಾಗಿ ಬಲ ಅಂದ್ರೆ ಈ ಸಿನಿಮಾಗಂದ್ರೆ NTR ಚೆನ್ನಾಗಿದೆ, ಆಕ್ಷನ್ ಸೀನ್ ಚೆನ್ನಾಗಿದಾವೆ. ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ, VFX ಆಗಲಿ, ಗ್ರಾಫಿಕ್ಸ್ ಆಗಲಿ, ಸ್ಟೋರಿ ಅಂತ ಹೇಳಿದ್ರೆ ಇಂಥ ಸಿನಿಮಾಗಳು ಹಲವಾರು ಬಂದಿದ್ದಾವೆ, ಇದೇ ಹೊಸ ಸಿನಿಮಾ ಅಂತಲ್ಲ. ಬಟ್ ಏನಕ್ಕೆ ನೋಡ್ಬೇಕಂತ ಈ ಸಿನಿಮಾ ಕೇಳೋದಾದ್ರೆ, ಒಂದು ಜೂನಿಯರ್ NTR ಆಕ್ಟಿಂಗ್, ಆಕ್ಷನ್ ಸೀನ್ಸ್ ತುಂಬಾ ಚೆನ್ನಾಗಿದಾವೆ. ಎಮೋಷನ್ ಅಂತೂ ಎಲ್ಲೂ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ಈ ಸಿನಿಮಾಗೆ. ಸಿಂಪಲ್ ಆಗಿ ಸಿನಿಮಾ ನೋಡಿ ಬಂದ್ಮೇಲೆ ಈ ರೀತಿ ಅನ್ಸಿದ್ದು. ಮತ್ತೆ ನೀವು ಒಂದ್ ವೇಳೆ ವಾರ್ 2 ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.